ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರದವರ ಅಮೃತಾಸ್ತ್ರದಿಂದ ಪ್ರಶಂಸನಾ ಪ್ರಮಾಣ ಪತ್ರ ವಿತರಿಸುವ ಈ ಶುಭ ಗಳಿಗೆ ಮೊದಲನೇದಾಗಿ ಸ್ಟಾಲಿನ್ ಡಿ 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆ ನೀಡಿ 98 ಅಂಕಗಳನ್ನು ಗಳಿಸಿರುತ್ತಾರೆ. ಕಿರಣ್ ಜಾಧವ್ ಬಿವಿಜಿ ಕಮಾಂಡ್ ಸೆಂಟರ್, ಪೂರ್ಣಿಮಾ ಎಂ ಬಿಬಿಜಿ ಕಮಾಂಡ್ ಸೆಂಟರ್ 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆ ನೀಡಿ 98 ಅಂಕಗಳನ್ನು ಪಡೆದಿರುತ್ತಾರೆ. ಎಲ್ಲ ಪ್ರಶಂಸನೀಯ ಪ್ರಮಾಣ ಪತ್ರ ಪುಸ್ತಕರಿಗೆ ಬರಲಿ ಬಂಧುಗಳೇ ಶುಭಾಶಯದ ಚಪ್ಪಾಳೆ. ಶ್ರೀಧರ್ ಎನ್ಎಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಭಾರತೀಯ ನಗರ ಪೊಲೀಸ್ ಠಾಣೆ, ಹೊಯ್ಸಳ 38 ಪೆಟ್ರೋಲಿಂಗ್ ನಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ 5 ಸ್ಟಾರ್ ರೇಟಿಂಗ್ ಪಡೆದಿರುತ್ತಾರೆ. ವೆಂಕಟೇಶ್ ನಾಯಕ್ ವಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಮಹದೇವಪುರ ಪೊಲೀಸ್ ಠಾಣೆ, ಹೊಯ್ಸಳ 222 ಪೆಟ್ರೋಲಿಂಗ್ ನಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ 5 ಸ್ಟಾರ್ ರೇಟಿಂಗ್ ಪಡೆದಿರುತ್ತಾರೆ. ಸದರಿ ತಂಡದಲ್ಲಿ ರಾಜಪ್ಪ ಪೂಜಾರಿ ಪೊಲೀಸ್ ಕಾನ್ಸ್ಟೇಬಲ್ ಮಹದೇವಪುರ ಪೊಲೀಸ್ ಠಾಣೆಯವರು ಕೂಡ ಅತ್ಯುತ್ತಮ ಸೇವೆ ಸಲ್ಲಿಸಿ ಮಾನ್ಯರಿಂದ ಪ್ರಶಂಸನಾ ಪ್ರಮಾಣ ಪತ್ರ ಸ್ವೀಕರಿಸುವ ಈ ಶುಭ ಗಳಿಗೆಗೆ ಬರಲಿ ಬಂಧುಗಳೇ ಅಭಿನಂದನೆಯ ಚಪ್ಪಾಳೆ. ಸತೀಶ್ ಕುಮಾರ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಬೆಂಗಳೂರು ಪೊಲೀಸ್ ಠಾಣೆ, ಹೊಯ್ಸಳ 215 ರಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಗೋಡೌನ್ಗೆ ಬೆಂಕಿ ಬಿದ್ದ ಸ್ಥಳಕ್ಕೆ ತೆರಳಿ ಅಲ್ಲಿದ್ದವರನ್ನ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಿ ಅತ್ಯುತ್ತಮ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ಪ್ರಾಣಹಾನಿಯಾಗದಂತೆ ನೋಡಿಕೊಂಡು ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಸದರಿ ತಂಡದಲ್ಲಿ ಶಬ್ಬೀರ್ ಮಮದಾಪುರ್ ಕೂಡ ಅತ್ಯುತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಕೆಂಪರಾಜು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆ, ಹೊಯ್ಸಳ 85 ರವರು ಕಾಣೆಯಾಗಿದ್ದ 7 ವರ್ಷದ ಮಗುವನ್ನ ಪತ್ತೆ ಮಾಡಿ ಪೋಷಕರ ವಶಕ್ಕೆ ಒಪ್ಪಿಸಿ ಉತ್ತಮ ಕಾರ್ಯನಿರ್ವಹಿಸಿರುತ್ತಾರೆ. ಸದರಿ ತಂಡದಲ್ಲಿ ಹಸನ್ ಬಾಷಾ ವಾಲಿಕಾರ್ ಪೊಲೀಸ್ ಕಾನ್ಸ್ಟೇಬಲ್ ರವರು ಅತ್ಯುತ್ತಮ ಸೇವೆ ಸಲ್ಲಿಸಿ ಮಾನ್ಯರಿಂದ ಪ್ರಶಂಸನಾ ಪ್ರಮಾಣ ಪತ್ರ ಸ್ವೀಕರಿಸುವ ಈ ಕ್ಷಣಕ್ಕೆ ಬರಲಿ ಬಂಧುಗಳೇ ಶುಭಾಶಯದ ಚಪ್ಪಾಳೆ. ಕವಿತಾಬಾಯಿ ಜಿ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆ, ಹಣ ಕಳೆದುಕೊಂಡಿದ್ದ ದೂರುದಾರರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಲೋಕಸ್ಪಂದನಕ್ಕೆ ಉತ್ತಮ ಕಮೆಂಟ್ ಪಡೆದಿರುತ್ತಾರೆ. ಕೆಂಪಯ್ಯ ಹೆಚ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಈಶಾನ್ಯ ಮಹಿಳಾ ಪೊಲೀಸ್ ಠಾಣೆ, ದೂರುದಾರರ ಕೌಟುಂಬಿಕ ಸಮಸ್ಯೆಯನ್ನು ಬಗೆಹರಿಸಿ ಲೋಕಸ್ಪಂದನದಲ್ಲಿ ಉತ್ತಮ ಕಮೆಂಟ್ ಪಡೆದುಕೊಂಡಿರುತ್ತಾರೆ. ಮೈಮುತ್ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಸದರಿ ತಂಡದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಮಾನ್ಯರಿಂದ ಪ್ರಶಂಸನೀಯ ಪ್ರಮಾಣ ಪತ್ರ ಸ್ವೀಕರಿಸುತ್ತಿದ್ದಾರೆ. ಉದಯ ರವಿ ಜಿ ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರಪುರಂ ಪೊಲೀಸ್ ಠಾಣೆ, ಆನ್ಲೈನ್ ಟ್ರೇಡಿಂಗ್ ಸ್ಕ್ಯಾಮ್ ಮುಖಾಂತರ ಕಳೆದುಕೊಂಡಿದ್ದ ಹಣವನ್ನು ವಾಪಸ್ಸು ಕೊಡಿಸಿ ಲೋಕಸ್ಪಂದನದಲ್ಲಿ ಉತ್ತಮ ಕಮೆಂಟ್ ಪಡೆದುಕೊಂಡಿರುತ್ತಾರೆ. ರೋಹಿಣಿ ರೆಡ್ಡಿ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಉತ್ತರ ಸೆನ್ ಕ್ರೈಮ್ ಪೊಲೀಸ್ ಠಾಣೆ, ಆನ್ಲೈನ್ ಮುಖಾಂತರ ಹಣ ಕಳೆದುಕೊಂಡಿದ್ದ ದೂರುದಾರರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಲೋಕಸ್ಪಂದನದಲ್ಲಿ ಉತ್ತಮ ಕಮೆಂಟ್ ಪಡೆದುಕೊಂಡಿರುತ್ತಾರೆ. ಕುಮಾರ್ ಎಂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆರ್ಎಂಸಿಆರ್ ಪೊಲೀಸ್ ಠಾಣೆ, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದ ಮಹಿಳೆಯೊಂದಿಗೆ ಉತ್ತಮವಾಗಿ ಸ್ಪಂದಿಸಿ ಶೀಘ್ರ ಕ್ರಮ ಜರುಗಿಸಿ ಲೋಕಸ್ಪಂದನದಲ್ಲಿ ಉತ್ತಮ ಕಮೆಂಟ್ ಪಡೆದುಕೊಂಡಿರುತ್ತಾರೆ. ಸತ್ಯನಾರಾಯಣ ಚಿಕ್ಕೋಡಿ ಪೊಲೀಸ್ ಕಾನ್ಸ್ಟೇಬಲ್ ಬಂಡೇಪಾಳ್ಯ ಪೊಲೀಸ್ ಠಾಣೆ, ಈ ಸ್ಮಾರ್ಟ್ ಬೀಟ್ ನಲ್ಲಿ ಜುಲೈ ಮಾಹೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಸದರಿ ತಂಡದಲ್ಲಿ ಸಹ ಮಹಾಂತೇಶ್ ನಾಯ್ಕ್ ಪೊಲೀಸ್ ಕಾನ್ಸ್ಟೇಬಲ್ ರವರು ಕೂಡ ಅತ್ಯುತ್ತಮ ಸೇವೆ ಸಲ್ಲಿಸಿ ಈ ಸ್ಮಾರ್ಟ್ ಬೀಟ್ ನಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ತಿಮ್ಮಣ್ಣ ಪೂಜೇರ್ ಹೆಡ್ ಕಾನ್ಸ್ಟೇಬಲ್ ಕೆಜಿ ನಗರ ಪೊಲೀಸ್ ಠಾಣೆ, ಈ ಸ್ಮಾರ್ಟ್ ಬೀಟ್ ನಲ್ಲಿ ಜುಲೈ ಮಾಹೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಅರ್ಜುನ ಎಸ್ ಮಾದರ್ ಪೊಲೀಸ್ ಕಾನ್ಸ್ಟೇಬಲ್ ರವರು ಕೂಡ ಈ ಸ್ಮಾರ್ಟ್ ಬೀಟ್ ನಲ್ಲಿ ಜುಲೈ ಮಾಹೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ರಾಕೇಶ್ ಎನ್ಎಚ್ ಪೊಲೀಸ್ ಕಾನ್ಸ್ಟೇಬಲ್ ಬಾಣಸವಾಡಿ ಸಂಚಾರ ಪೊಲೀಸ್ ಠಾಣೆ, ಕೋಬ್ರಾ ಕರ್ತವ್ಯ ನಿರ್ವಹಿಸುವಾಗ 112 ಕರೆಗಳಿಂದ ಬಂದ ದೂರುಗಳನ್ನು ಬಗೆಹರಿಸಿ ಅತಿ ಹೆಚ್ಚು ಬಾರಿ ದೂರುದಾರರ ಪ್ರಶಂಸೆಗೆ ಪಾತ್ರರಾಗಿ ಜುಲೈ ಮಾಹೆಯಲ್ಲಿ ಅತ್ಯುತ್ತಮ ರೇಟಿಂಗ್ ಪಡೆದಿರುತ್ತಾರೆ.
ಯಶವಂತ್ ಎನ್ವಿ ಪೊಲೀಸ್ ಕಾನ್ಸ್ಟೇಬಲ್, ಎಲೆಕ್ಟ್ರಾನಿಕ್ ಸಿಟಿ ಸಂಚಾರ ಪೊಲೀಸ್ ಠಾಣೆ ಕೋಬ್ರಾ ಕರ್ತವ್ಯ ನಿರ್ವಹಿಸುವಾಗ 112 ಕರೆಗಳಿಂದ ಬಂದ ದೂರುಗಳನ್ನು ಬಗೆಹರಿಸಿ ಅತಿ ಹೆಚ್ಚು ಬಾರಿ ದೂರುದಾರರ ಪ್ರಶಂಸೆಗೆ ಪಾತ್ರರಾಗಿ ಜುಲೈ ಮಾಹೆಯಲ್ಲಿ ಅತ್ಯುತ್ತಮ ಕಮೆಂಟ್ ಪಡೆದಿರುತ್ತಾರೆ. ಸೋಮಶೇಖರ ಕುರುಬಾರ್ ಹೆಡ್ ಕಾನ್ಸ್ಟೇಬಲ್, ಚಿಕ್ಕಜಾಲ ಸಂಚಾರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 78/14 ಕಲಂ 279, 338, 304 ಐಪಿಸಿ ಪ್ರಕರಣದಲ್ಲಿ ಆರೋಪಿತನಿಗೆ 1 ವರ್ಷ ಜೈಲು ಶಿಕ್ಷೆ, 7,000 ದಂಡವನ್ನು ನ್ಯಾಯಾಲಯ ವಿಧಿಸುವಲ್ಲಿ ಶ್ರಮಿಸಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಭದ್ರಯ್ಯ ವಿಎಸ್ ಪೊಲೀಸ್ ಕಾನ್ಸ್ಟೇಬಲ್, ಕಾಮಾಕ್ಷಿ ಪಾಳ್ಯ ಸಂಚಾರ ಪೊಲೀಸ್ ಠಾಣೆ 650ಕ್ಕೂ ಹೆಚ್ಚು ಅಧಿಕ FTVRಗಳನ್ನು ದಾಖಲಿಸುವುದರ ಜೊತೆಗೆ ಬಂದೋಬಸ್ತ್ ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. BS ರವಿಕುಮಾರ್ ಪ್ರಥಮ ದರ್ಜೆ ಸಹಾಯಕರು, COP ಕಚೇರಿ ಬೆಂಗಳೂರು ನಗರ ಜುಲೈ ಮಾಹೆಯಲ್ಲಿ ಲೆಕ್ಕ 5 BF ಶಾಖೆಯಲ್ಲಿ ಉತ್ತಮ ಕಡತಗಳ ವಿಲೇವಾರಿ ಮಾಡುವಲ್ಲಿ ನಿರ್ವಹಿಸಿರುತ್ತಾರೆ. ರಾಮಾಂಜನಪ್ಪ HB ಪ್ರಥಮ ದರ್ಜೆ ಸಹಾಯಕರು, DCP ಕಚೇರಿ CR ದಕ್ಷಿಣ ವಿಭಾಗ ಜುಲೈ ಮಾಹೆಯಲ್ಲಿ MT ಶಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ದಿವ್ಯಾ ಎಡಹಳ್ಳಿ ಸೋಕೋ ಅಧಿಕಾರಿಗಳು ಆಗ್ನೇಯ ವಿಭಾಗ ಹೆಬ್ಬಗೋಡಿ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 410/2025ರಲ್ಲಿ BNMS ಕೊಲೆ ಪ್ರಕರಣದಲ್ಲಿ ಕೃತ್ಯ ನಡೆದ ಸ್ಥಳದಲ್ಲಿ ಸಾಕ್ಷಿ ಸಂಗ್ರಹಣೆಯಲ್ಲಿ. ಮಲ್ಲಿಕಾರ್ಜುನ NC ಪೊಲೀಸ್ ಇನ್ಸ್ಪೆಕ್ಟರ್, ನಗರ ವಿಶೇಷ ಶಾಖೆ ಮಾನ್ಯ ಪ್ರಧಾನಮಂತ್ರಿಯವರ ನಗರಕ್ಕೆ ಭೇಟಿ ನೀಡುವ ಬಂದೋಬಸ್ತ್, ಸಾಮೂಹಿಕ ಗೌರಿ ಗಣೇಶ ವಿಸರ್ಜನೆ ಮೆರವಣಿಗೆ, ಈದ್ ಮಿಲಾದ್ ಬಂದೋಬಸ್ತ್ ಯೋಜನೆಗಳನ್ನು ಸಿದ್ಧಪಡಿಸಿ ಉತ್ತಮ ಕರ್ತವ್ಯ ನಿರ್ವಹಣೆ. ಶ್ರೀನಿವಾಸ್ ಮೂರ್ತಿ ಹೆಡ್ ಕಾನ್ಸ್ಟೇಬಲ್, ನಗರ ವಿಶೇಷ ಶಾಖೆ ಗುಪ್ತ ಮಾಹಿತಿ ಕ್ರೋಢೀಕರಣ, ಬಂದೋಬಸ್ತ್ಗಳಿಗೆ ಸಿಬ್ಬಂದಿ ನಿಯೋಜನೆ, ನಿಷೇಧಾಜ್ಞೆ ಮತ್ತು ಮದ್ಯ ಮಾರಾಟ ನಿಷೇಧ ಆದೇಶ ಸಿದ್ಧಪಡಿಸಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣ ವಿಭಾಗದಲ್ಲಿ ಮೇಲ್ವಿಚಾರಣೆ ಮಾಡುವಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುತ್ತಾರೆ. ಸಿದ್ದಪ್ಪ ಲಿಂಗನೂರ್ ಪೊಲೀಸ್ ಕಾನ್ಸ್ಟೇಬಲ್, ಸಾಮಾಜಿಕ ಜಾಲತಾಣ ವಿಭಾಗದಲ್ಲಿ ಮೇಲ್ವಿಚಾರಣೆ ಮಾಡುವಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುತ್ತಾರೆ. ಶ್ಯಾಮಸುಂದರ ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CR ಕೇಂದ್ರ ಘಟಕ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಪೊಲೀಸ್ ಧ್ವಜ ದಿನಾಚರಣೆ, ಪೊಲೀಸ್ ಹುತಾತ್ಮರ ದಿನಾಚರಣೆ, ಕವಾಯತು ಹಾಗೂ ಇತರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪೊಲೀಸ್ ಬ್ಯಾಂಡ್ ನುಡಿಸಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಲೋಕೇಶ್ H ಹೆಡ್ ಕಾನ್ಸ್ಟೇಬಲ್, CR ಕೇಂದ್ರ ಘಟಕ, CR ಕೇಂದ್ರ ಹಾಗೂ DCP ಬಂಗಲೆ ಉದ್ಯಾನವನ ಕಮಮರೇಷನ್ ಸ್ಟೇಟ್ಯೂ ಉದ್ಯಾನಗಳನ್ನು ಹಾಗೂ ಹೂಕುಂಡ ಮತ್ತು ಸಸ್ಯಕುಂಡಗಳಿಗೆ ವೇದಿಕೆಯನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಗಂಗರಾಜು M ಹೆಡ್ ಕಾನ್ಸ್ಟೇಬಲ್, CR ಪಶ್ಚಿಮ ಘಟಕ, ಟಪಾಲು ಕರ್ತವ್ಯ ಹಾಗೂ ಅಧಿಕಾರಿಗಳು ಸೂಚಿಸಿದ ಅನ್ಯ ಕರ್ತವ್ಯ ಮತ್ತು ಸಾಮಾನ್ಯ ಕರ್ತವ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿರುತ್ತಾರೆ. ಹನುಮಂತ್ ದೊಡ್ಡಮನಿ ಪೊಲೀಸ್ ಕಾನ್ಸ್ಟೇಬಲ್, ನಿಯಂತ್ರಣ ಕೊಠಡಿ ಬರಹಗಾರರಾಗಿ ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ವೆಂಕಟರಮಣಪ್ಪ T ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, CR ಉತ್ತರ ಘಟಕ, ಬೆಂಗಳೂರು ನಗರದಲ್ಲಿ ಜರುಗಿರುವ ಹಿರಿಯ ಅಧಿಕಾರಿಗಳ ವಿವಿಧ ಸೇವಾ ಕವಾಯತುಗಳಲ್ಲಿ ಅತ್ಯುತ್ತಮವಾಗಿ ಪೊಲೀಸ್ ಬ್ಯಾಂಡ್ ನುಡಿಸಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಪರಮೇಶ್ SP ಪೊಲೀಸ್ ಕಾನ್ಸ್ಟೇಬಲ್, ವಿಶೇಷ ಬಂದೋಬಸ್ತ್ ಹಾಗೂ VVIP ಕರ್ತವ್ಯ, ರಾತ್ರಿ ಮತ್ತು ಹಗಲು ಪ್ರಹಾರ ದಳ ಕವಾಯತುಗಳು, QRT ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಶೈಲೇಶ್ KM ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, CR ದಕ್ಷಿಣ ಘಟಕ, ಪ್ರತಿಯೊಂದು ಕವಾಯತಿನಲ್ಲಿ ವಾದ್ಯವೃಂದದ ಬ್ಯಾಂಡ್ ಮಾಸ್ಟರ್ ಆಗಿ ಹಾಗೂ ಖೈದಿ ಬೆಂಗಾವಲು VVIP ಬಂದೋಬಸ್ತ್ ಕರ್ತವ್ಯ ನಿರ್ವಹಿಸಿ ಅತ್ಯುತ್ತಮ ಕರ್ತವ್ಯ ನಿರ್ವಹಿಸುತ್ತಾರೆ. ಇವರು ಸಹ ಕಾಕಿ ಕವಿಗಳಾಗಿಯೂ ಸಹ ಹೆಸರುವಾಸಿಯಾಗಿರುತ್ತಾರೆ. ದೇವರಾಜು ಮಹಾರಾಜನವರ್ ಪೊಲೀಸ್ ಕಾನ್ಸ್ಟೇಬಲ್, ಶ್ವಾನದಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಹಲವಾರು ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಉತ್ತಮ ಕರ್ತವ್ಯಗಳನ್ನು ನಿರ್ವಹಿಸಿರುತ್ತಾರೆ. ಶ್ರೀಮತಿ G ಮೀನಾಕ್ಷಮ್ಮ ಗೃಹ ರಕ್ಷಕ ದಳ ಸಿಬ್ಬಂದಿ, ಮಹಾರಾಜನಹಳ್ಳಿ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ.
ಮಂಜುನಾಥ್ ಸಿಎನ್ ಗೃಹ ರಕ್ಷಕ ದಳ ಸಿಬ್ಬಂದಿ ಜೆಸಿ ನಗರ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಶ್ರೀಯುತ ತಿರುಮಲೇಶ್ ಗೃಹ ರಕ್ಷಕ ದಳ ಸಿಬ್ಬಂದಿ ಹೆಣ್ಣೂರು ಸಂಚಾರ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಶ್ರೀಯುತ ಎಂ ಸೈಯದ್ ಸಿರಾಜ್ ರಸ್ತೆಯಲ್ಲಿ ಕೆಟ್ಟು ನಿಲ್ಲುವ ವಾಹನಗಳು ಹಾಗೂ ಅಪಘಾತವಾದ ಸಂದರ್ಭಗಳಲ್ಲಿ ವಾಹನಗಳ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿ ಪೊಲೀಸರಿಗೆ ಸಹಕರಿಸಿ ಉತ್ತಮ ಕಾರ್ಯನಿರ್ವಹಿಸಿರುವ ನಮ್ಮ ಸಾರ್ವಜನಿಕ ಸಿಬ್ಬಂದಿಯ ಯೋಧರಿಗೆ ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಜೋರಾದ ಚಪ್ಪಾಳೆ ಬಂದವು. ಮೊದಲಾಗಿ ನಾನು ಸಾಹಿಲ್ ಬಾಗ್ಲಾ ಮತ್ತು ಕೃಷ್ಣ ರೆಡ್ಡಿ ಮತ್ತು ಅವ್ರ ತಂಡ ತುಂಬ ಚೆನ್ನಾಗಿ ಒಂದು ಅತಿ ಉತ್ತಮ ಪರೇಡ್ದು ಒಂದು ನಮ್ಮೆಲ್ಲರ ಎದುರುಗಡೆ ಮಾಡಿ ತೋರಿಸಿದ್ದಾರೆ ಅವರು. ಅದಕ್ಕೆ ನಾನು ಎಲ್ಲರ ಪರವಾಗಿ ಎಲ್ಲ ಟೀಮ್ಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಡೈಲಿ ರೂಟೀನ್ ನಿಮ್ಮ ಕರ್ತವ್ಯ ನಡೀತಾ ಇದೆ. ಪೊಲೀಸ್ದು ನಮ್ಮೇನು ಕರ್ತವ್ಯ ಇದೆ, ಡೈಲಿ ಲಾ ಆ್ಯಂಡ್ ಆರ್ಡರ್ ಇರಲಿ, ಕ್ರೈಮ್ ಇರಲಿ, ಟ್ರಾಫಿಕ್ ಇರಲಿ, ಯಾವುದು ಕೆಲಸ ಇರಲಿ, ನಾವು ಪರೇಡ್ ಒಂದು ಭಾಳ ಇಂಪಾರ್ಟೆಂಟ್ ನಮ್ಮದು ಪಾರ್ಟ್ ಇದೆ. ಯಾವಾಗಲೂ ಪರೇಡ್ ಇನ್ಸ್ಪೆಕ್ಷನ್ ಟೈಮಲ್ಲಿ ಹಿಡ್ಕೊಂಡೇ ಬಂದಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಆಫೀಸರ್ಸ್, CR ಸಿಬ್ಬಂದಿ ಅವರಿರಲಿ ಅಥವಾ ಸಿವಿಲ್ ಸ್ಟಾಫ್ ಅವರಿರಲಿ, ಇನ್ನೊಮ್ಮೆ ಸರಿ ನಾನು ಇನ್ಸ್ಟ್ರಕ್ಷನ್ ಕೊಡ್ತೀನಿ. ದಯವಿಟ್ಟು ಪ್ರಶ್ನೆ ಬರಲ್ಲ. ಇನ್ಸ್ಟ್ರಕ್ಷನ್ಸ್ ಫ್ರೈಡೇ ಪ್ರತಿ ಫ್ರೈಡೇ ಮತ್ತು ಮಂಡೇ ನಿಮ್ಮ ಮ್ಯಾನ್ಯಲ್ ಪ್ರಕಾರ ಏನಿದೆ ಅದು ಆಗಲೇಬೇಕು. ಪೊಲೀಸ್ ಇಲಾಖೆ ಯಾಕೆ ನಾವು ಸೇರಿಕೊಂಡಿದ್ದೀವಿ, ಏನು ನಮ್ಮ ಕರ್ತವ್ಯ ಇದೆ, ಸಮಾಜಕ್ಕೋಸ್ಕರ ನಾವು ಏನು ಕೆಲಸ ಮಾಡಬೇಕು, ಅದು ಶಿಸ್ತಿನ ಸಿಪಾಯಿ ನಾವು ಇದ್ದೀವಿ. ನಾವೆಲ್ಲರೂ ಕಾನ್ಸ್ಟೇಬಲ್ನಿಂದ ಹಿಡಿದು ಎಲ್ಲ ಮೇಲ್ಮಟ್ಟ ಎಲ್ಲ ಅಧಿಕಾರಿಗಳು. ಸೊ ಇದು ತುಂಬ ಒಂದು ಅತಿ ಉತ್ತಮವಾಗಿ ಇವತ್ತು ಪರೇಡ್ ಆಗಿದೆ. ಇನ್ನೊಮ್ಮೆ ಸರಿ ನಾನು ನಿಮಗೆಲ್ಲರಿಗೆ ಅಪ್ರಿಷಿಯೇಟ್ ಮಾಡಿ ನಿಮಗೆ ಕಾಂಗ್ರ್ಯಾಚುಲೇಷನ್ಸ್ ಕೂಡ ಮಾಡ್ತೀನಿ. ಮತ್ತು ಜಾಯಿಂಟ್ ಕಮಿಷನರ್ ಅವರು ರಿವಾರ್ಡ್ ರೋಲ್ಸ್ ಕೂಡ ಪುಟಪ್ ಮಾಡಿ ಅದ್ರ ಜೊತೆ ಲಾ ಆ್ಯಂಡ್ ಆರ್ಡರ್ ಮಾಡುವಾಗ ನಿಮಗೆ ಏನು ಅಲಾಟ್ಮೆಂಟ್ ಇದೆ, ನಿಮ್ಮ ಹೆಲ್ಮೆಟ್, ಲಾಠಿ ನಿಮ್ಮ ಕಡ್ಡಾಯವಾಗಿ ಎಸ್ಪೆಷಲಿ CR ಸ್ಟಾಫ್ ಅವರು ಎಲ್ಲ DCP CRs ಗಮನಕ್ಕೆ ಇಟ್ಕೊಳ್ಬೇಕು. CR ಪ್ಲಟೂನ್ ಹೋಗುವಾಗ ಇದು ಚೆಕ್ ಮಾಡಿ ಕಳಿಸ್ಬೇಕು. ಮತ್ತು ಅಲ್ಲಿ ಡೆಪ್ಲಾಯ್ಮೆಂಟ್ ಆಗುವಾಗ ಯಾರ್ಯಾರು ನಮ್ಮ ಸಿವಿಲ್ ಆಫೀಸರ್ಸ್ ಇದ್ದಾರೆ ಅವರು ಕಡ್ಡಾಯವಾಗಿ ಅದಕ್ಕೆ ಇನ್ನೊಂದು ಸರಿ ರೀಚೆಕ್ ಮಾಡಬೇಕು. ಇದು ನಿಮ್ಮ ರಕ್ಷಣೆಗೋಸ್ಕರ ಇದೆ. ನೀವು ಸೇಫ್ ಆಗಿದ್ದರೆ ಬೇರೆಯವ್ರಿಗೆ ನೀವು ರಕ್ಷಣೆ ಕೊಡ್ಬೋದು. ಇದು ಯಾವುದು ತಮಾಷೆಗೆ ಅಲ್ಲ ಅಥವಾ ಬೇರೆ ಯಾವುದು ನಿಮ್ಮ ಡ್ರೆಸ್ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಇಲ್ಲ, ನಿಮ್ಮ ರಕ್ಷಣೆಗೋಸ್ಕರ ಇದು. ಸೊ ದಯವಿಟ್ಟು ಇದು ಎಲ್ಲ ಈ ಬಂದಿನ ನಾನು ಹೇಳಿದ ಹಾಗೆ ನಾನು ನಿನ್ನೆ ಮೊನ್ನೆ ಕೆಲವು ಬಂದೋಬಸ್ತನ್ನು ನಾನು ನೋಡಿದೆ. ನಮ್ಮ ಸೀನಿಯರ್ ಅಧಿಕಾರಿಯವರ ಜೊತೆಗೆ ನಾನು ಚರ್ಚೆ ಮಾಡಿ ಇದು ಕಡ್ಡಾಯವಾಗಿ ಆಗಲೇಬೇಕು. ಮತ್ತು ಸೀನಿಯರ್ ಆಫೀಸರ್ಸ್, ಜಾಯಿಂಟ್ ಕಮಿಷನರ್ಸ್ ಆ್ಯಂಡ್ ಡೆಪ್ಟಿ ಕಮಿಷನರ್ಸ್ ಅವೆಲ್ಲ ನೋಡಬೇಕು. KSRP ಸ್ಟಾಫ್ ಯಾರು ಬರ್ತಾ ಇದ್ದಾರೆ ಅವರು ಕೂಡ ಇದೇ ರೀತಿ ಅಟ್ಲೀಸ್ಟ್ ಸಿಟಿ ಪೊಲೀಸಲ್ಲಿ ಡಿಪ್ಲಾಯ್ಮೆಂಟ್ ಆಗುವಾಗ ದೇ ಹ್ಯಾವ್ ಟು ಡೂ ಇಟ್, ಅವ್ರು ಮಾಡಲೇಬೇಕು.